ಶಿಗ್ಗಾಂವ್ ಟೌನಲ್ಲಿ ನಮಗೆ ನೋಡಿ ಕೇಂದ್ರ ಓಪನ್ ಆದ ತಕ್ಷಣ ಅವ್ರಿಗೆ ಬ್ರದರ್ ಬಂದು 6 ಹೊಡೆದು ಮಾಹಿತಿ ಬಂದು ತಕ್ಷಣ ನಮ್ಮ ಹೋಟೆಲ್ ಆಗಿ ವೆಪನ್ನಲ್ಲಿ ಸೆಕ್ಯೂರ್ ಆಗಿದ್ದಾರೆ ತುಂಬ ಅಂತೇಳಿ ರೀಸನ್ ಇದು ಇನ್ಮೇಲೆ ಗೊತ್ತಾಗುತ್ತೆ. ಅಲ್ಲಿಂದ ಅವಳು ಫಾಲೋ ಮಾಡ್ಕೊಂಡು ಬಂದು ಮಾಡಿದಾನೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀಸನ್ ಮಾಡಿದ ಏನು ನಮಗೆ ನಕಲು ಮಾಡಬೇಕಂತ ಏನು ಈಗ ಇನ್ಮೇಲೆ ವೆರಿಫೈ ಮಾಡ್ಕೊಂಡು ಅವನು ಸೆಕ್ಯೂರ್ ಆಗಿದ್ದಾನೆ. ಇದು ಕೂಡ ಕೇಸ್ ರಿಜಿಸ್ಟರ್ ಎಲ್ಲಿ ವಾಸ ಆಗಿದ್ರೆ ಮನೆಗೆ ಅವ್ರು ದಾರಿಹಳ್ಳದಲ್ಲಿ ಇರ್ತಿಲ್ಲ, ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರು ಹುಬ್ಳಿ ದಾರಿ. ಅವ್ರ ಹುಡುಗ ಅಣ್ಣ ಇಲ್ಲ ಹೌದು, ಸವಣೂರು ಊರು ಅಡ್ರೆಸ್ ಸವಣೂರು ಅವಳು, ಬಟ್ ದಾರಿಹಳ್ಳದಲ್ಲಿ ಇದ್ಲು ಅವಳು. ತವ್ರ ಮನೆಯಿಂದ ಗಂಡನ ಮನೆ ತಾರಿಯಾಳ ತವ್ರ ಮನೆ ಅಲ್ಲಿಂದನೇ ಬಂದಿದ್ದಾರೆ. ಫರ್ದರ್ ಗೊತ್ತಾಗುತ್ತೆ. ಜಸ್ಟ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ, ಇವಾಗ ಎಫ್ಐಆರ್ ಮಾಡ್ತೀವಿ. ಫರ್ದರ್ ಏನಕ್ಕೆ ಆಗಿದೆ ಅಂತ ಅವನೇ ವೆರಿಫೈ ಮಾಡಿದಾಗ ಅವ್ನು ಸೆಕ್ಯೂರ್ ಆಗಿದ್ದಾನೆ. ನಮ್ಮ ಏನಿದೆ ಅದನ್ನೇ ಮಾಡ್ತೀವಿ. ಕುಟುಂಬ ತಿಳ್ಕೊತೀವಿ ಆಮೇಲೆ. ಸದ್ಯಕ್ಕೆ ಅವಳ ಬಗ್ಗೆ ಮಾತ್ರ ಡೀಟೇಲ್ಸ್ ತಗೊಂಡಿದ್ದೀವಿ, ಅವನ್ನ ಸೆಕ್ಯೂರ್ ಮಾಡಿದ್ವಿ. ಅವ್ರದ್ದೇನು ಹಿನ್ನೆಲೆ ಯಾಕಾಗಿದೆ ಇದ್ರು ಅಂತಿದ್ವಿ. ಮಾಹಿತಿ ಬಂದ ಇದ್ರು ಅವರು ಸ್ವಲ್ಪ ಶಾಕಲ್ಲಿದ್ದಾರೆ. ತುಂಬಾನೇ ಶಾಕ್ ಆಗಿಬಿಟ್ಟಿದ್ದಾರೆ. ರೀಸನ್ ಇದು ಇನ್ಮೇಲೆ ಮತ್ತೆ ಬಂದಿಲ್ಲ, ಇನ್ನು ಅವರಿಬ್ಬರೇ ಬಂದಿದ್ದಾರೆ. ಇಬ್ಬರು ಮತ್ತೆ ಅಂಜ ಮಾಡಿ ಮುಂಚೆನೆ ಬಂದಿದ್ದಾರೆ. ಆಮೇಲೆ ಮಕ್ಕಳು ಮುಂಚೆ